ಇದೇ ಮನೆಯ ಅಂಗಳದಲ್ಲಿ ವಿಶ್ವಗುರು ಬಸವಣ್ಣನವರು ತಮ್ಮ ಬಾಲ್ಯದ ದಿನಗಳನ್ನ ಕಳೆದಿದ್ದಾರೆ. 800 ವರ್ಷಗಳ ಹಿಂದೆ ವಿಶ್ವಕ್ಕೆ ಸಮಾನತೆ ಮತ್ತು ಮಾನವೀಯತೆ ಕಲಿಸಿದಂತಹ ಮಹಾನ್ ಚಿಂತಕರೇ ನಮ್ಮ ವಿಶ್ವಗುರು ಬಸವಣ್ಣನವರು. ಇವರು ಆಟ ಆಡಿದಂತಹ ಮನೆ ಇಂದಿಗೂ ಕರ್ನಾಟಕದಲ್ಲಿ ಇದೆ ಎಂದರೆ ನೀವು ಆಶ್ಚರ್ಯ ಪಡಬೇಕಿಲ್ಲ. ಬನ್ನಿ, ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಗ್ರಾಮಕ್ಕೆ ಬಸವಣ್ಣನವರ ಬಾಲ್ಯದ ನೆನಪುಗಳ ಲೋಕಕ್ಕೆ ಹೋಗೋಣ. ಇದು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರ ತವರು ಮನೆ ಇರುವಂತಹ ಪವಿತ್ರ ಸ್ಥಳ. ಇಲ್ಲಿಯೇ ಬಾಲ ಬಸವಣ್ಣ ಜನಿಸಿದ್ದು ಎಂದು ಇತಿಹಾಸ ಹೇಳುತ್ತದೆ. ಇಂಗಳೇಶ್ವರದ ಕುಲಕರ್ಣಿ ಓಣಿಯಲ್ಲಿರುವಂತಹ ಈ ಮನೆ ಕೇವಲ ಮನೆ ಅಲ್ಲ, ಇದು ಕನ್ನಡಿಗರ ಹೆಮ್ಮೆ. ಮಾದಲಾಂಬಿಕೆಯವರ ತಾತ ಶಿವರಾಯಪ್ಪ ಅವರಿಗೆ 3 ಗಂಡು ಮಕ್ಕಳು. ಮೊದಲಿಗ ಮಾದಪ್ಪ, ಎರಡನೆಯವರು ವಾಸುದೇವ, ಮೂರನೆಯವರು ಸದಾಶಿವರಾಯ. ಈ ವಾಸುದೇವರ ಮಗಳೇ ಮಾದಲಾಂಬಿಕೆ. ಕರ್ನಾಟಕದ ಇತಿಹಾಸ ಮುಂದಿನ ಪೀಳಿಗೆಗೂ ತಿಳಿಯಲಿ ಎನ್ನುವ ಉದ್ದೇಶದಿಂದ ಸುಮಾರು 20 ವರ್ಷಗಳ ಹಿಂದೆ ಸರ್ಕಾರ ಈ ಜಾಗವನ್ನ ಖರೀದಿ ಮಾಡುತ್ತೆ. ಆಮೇಲೆ 12ನೇ ಶತಮಾನದಲ್ಲಿ ಮನೆ ಯಾವ ರೀತಿ ಇತ್ತೋ ಅದೇ ಶೈಲಿಯಲ್ಲಿ ಸರ್ಕಾರ ಮತ್ತೊಮ್ಮೆ ಈ ಮನೆಯನ್ನ ನಿರ್ಮಾಣ ಮಾಡುತ್ತದೆ. ಮನೆಯ ಒಳಗೆ ಪ್ರವೇಶ ಮಾಡಿದಾಗ ಎರಡೂ ಬದಿಗಳಲ್ಲಿ ವಿಶಾಲವಾದ ಕಟ್ಟೆಗಳು ಕಾಣಿಸುತ್ತವೆ. ಅದರ ಮುಂದೆ ಒಂದು ದೊಡ್ಡ ಹಾಲ್ ಸಹ ಇದೆ. ಅಲ್ಲೇ ತಾಯಿ ಮಾದಲಾಂಬಿಕೆ ಬಾಲ ಬಸವಣ್ಣನನ್ನ ಎತ್ತಿಕೊಂಡಿರುವ ಅದ್ಭುತ ಪ್ರತಿಮೆ ಇದೆ. ಅದರ ಪಕ್ಕದಲ್ಲೇ ಬಸವಣ್ಣನವರ ಅಕ್ಕ ನಾಗಮ್ಮನವರ ಪ್ರತಿಮೆಯೂ ಇದೆ. ಈ ಮನೆಯ ಶಾಂತ ವಾತಾವರಣ ಮನಸ್ಸಿಗೆ ಒಂದು ವಿಚಿತ್ರ ನೆಮ್ಮದಿ ಕೊಡುತ್ತದೆ. ಇವಾಗ ಮನಿ ಮೇಲ್ಗಡೆ ಏನೈತೆ ಅಂತ ತೋರಿಸ್ತೀನಿ, ಬರ್ರಿ. ಇಲ್ಲಿ ಬಂದಂತಹ ಪ್ರವಾಸಿಗರಿಗೆ ವಿಶ್ರಾಂತಿ ಪಡೆಯಲು ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡ ಕೋಣೆಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಶುಲ್ಕವಿಲ್ಲದೆ ಉಳಿಯಬಹುದಾಗಿದೆ. ಈಗ ನಾವು ಮೇಲ್ಗಡೆ ಛಾವಣಿ ಮೇಲೆ ನಿಂತೀವಿ. ಯಾವ ರೀತಿ ಕಾಣಿಸ್ತೈತಿ ಅಂತಂದ್ರ ಇವಾಗ ರೂಮಿಂದ ಹೊರಗೆ ಬಾಲ್ಕನಿಗೆ ಬರ್ತೀನಿ. ಬಾಲ್ಕನಿ ಒಳಗೆ ಯಾವ ರೀತಿ ವ್ಯೂ ಐತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕೆಲಸಕ್ಕಿರುವಂತಹ ಆಂಟಿ ಏನ್ ಮಾಡತ್ತಾರ ಅಂದ್ರ ಗಾರ್ಡನ್ ಕ್ಲೀನ್ ಮಾಡತ್ತಾರ. ಬಟ್ ನಾವು ಹೊರಗೆ ಹೋಗೋ ಕರೆಗೆ ನೋಡಿದ್ವಿ ರೀ, ಜಸ್ಟ್ ಒಂದು ಅರ್ಧ ತಾಸು ಹಿಂದೆ ಕ್ಲೀನ್ ಮಾಡಿದಂತ ಗಾರ್ಡನ್ ಇತ್ತಲ್ಲ, ಅಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಕಟ್ಟಿ ಹೋಗಿದ್ರಿ. ಇಂತಹ ಐತಿಹಾಸಿಕ ಸ್ಥಳಕ್ಕೆ ನೀವು ಬಂದ ಕರೆಗ ಈ ರೀತಿ ಗಲೀಜು ಮಾಡೋದನ್ನ ಬಿಡ್ರಿ. ಅಲ್ಲಿ ನಿಮ್ ಸಲುವಾಗಿ ಡಸ್ಟ್ ಬಿನ್ ಅನ್ನ ಇಟ್ಟಿರ್ತಾರ. ಏನ್ರಿ ನಿಮಗ್ ಕಸ ಇತ್ತಂದ್ರ ಅಲ್ಲಿ ಡಸ್ಟ್ ಬಿನ್ ಒಳಗ ಹಾಕ್ರಿ. ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ಬಸವಣ್ಣನವರು ನಡೆದಾಡದಂತ ನೆಲದಲ್ಲಿ ನನಗೂ ನಡೆದಾಡೋದಕ್ಕೆ ಅವಕಾಶ ಸಿಕ್ಕೈತಿ. ನೀವು ಕೂಡ ಅವಕಾಶ ಸಿಕ್ಕರೆ ಒಮ್ಮೆ ಇಂಗಳೇಶ್ವರಕ್ಕೆ ಭೇಟಿ ನೀಡ್ರಿ. ಇದೇ ರೀತಿಯ ಕರ್ನಾಟಕದ ಇತಿಹಾಸ ಮತ್ತು ಅಪರೂಪದ ಸ್ಥಳಗಳ ವಿಡಿಯೋ ನಿಮಗೂ ಬೇಕಾಗಿತ್ತಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಈ ಸ್ಟೋರಿ ಶೇರ್ ಮಾಡ್ಕೋರಿ.